12,000 ಲೀಡ್ ಇದೆಯಪ್ಪ. ದಾವಣಗೆರೆನೂ 12,000 ಲೀಡ್ ಇದೆ. ನಮ್ಮ ಲೈನಲ್ಲಿ ಇದ್ದಾರೆ. $12,196 ವೋಟು 13ನೇ ರೌಂಡ್ಗೆ ಲೀಡ್ ಇದೆ. ಬಟ್ SDPI ವೋಟು ನಮಗೆ ದೊಡ್ಡ ಡೇಂಜರ್ ಆಗಿದೆ. ನಾವು ಅಷ್ಟು ವೋಟು ಕ್ರಾಸ್ ಆಗ್ತಾ ಇದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬಿಗ್ ಸೆಟ್ಬ್ಯಾಕ್. SDPIಗೂ 12,000 ವೋಟು ಆದರೂ ಜಾಸ್ತಿ ಬಂದಿದೆ. ಚೀಫ್ ಮಿನಿಸ್ಟರ್ ಅದನ್ನು ಹೇಳಿದ್ದಾರೆ ಬೆಳಗ್ಗೆ. ಇಂಟರ್ನಲ್ ಏನು ಇಶ್ಯೂಸ್ ಆಗಿದೆ ಅನ್ನೋದು CM ಹೇಳಿದ್ದಾರೆ. ನಾನೇನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ. ಸೊ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜೊತೆ ಜನ ವಿಶ್ವಾಸದಿಂದಿದ್ದಾರೆ. ನಮ್ಮ ಗ್ಯಾರಂಟಿಗಳು ಚೆನ್ನಾಗೇ ನಡೀತಾ ಇದೆ. ಜನರ ಕಷ್ಟಕ್ಕೆ ನಮ್ಮ ಸರ್ಕಾರ ಸ್ಪಂದಿಸ್ತಾ ಇದೆ. ಇದಕ್ಕೆ ಈ ಒಂದು ರಿಸಲ್ಟ್ಗಳು ನಮ್ಮ ರಾಜ್ಯದಲ್ಲಿ ಕಾರಣ. ಇನ್ನು 7 ರೌಂಡ್ ಇದೆ. ಎಲ್ಲ ರೌಂಡಲ್ಲೂ ಚೆನ್ನಾಗಿ ಆಗ್ತದೆ ಅನ್ನೋ ವಿಶ್ವಾಸ ಇದೆ. ಕೇರಳದಲ್ಲಿ UDF ಚೆನ್ನಾಗಿ ಬರ್ತಾ ಇದೆ ಸರ್. ಅಲ್ಲೇನೋ ನಿಮ್ಮ ಮೈತ್ರಿ ಅಧಿಕಾರಕ್ಕೆ ಬರುವ ಮುನ್ಸೂಚನೆ ಸಿಕ್ಕಿದೆ. ಅದ್ರ ಬಗ್ಗೆ ಎಲ್ಲ ನಮಗೆಲ್ಲ ಎಕ್ಸ್ಪೆಕ್ಟೇಷನ್ ಇತ್ತು. ಲೋಕಲ್ ಬಾಡಿ ಎಲೆಕ್ಷನಲ್ಲೂ ಜನ ಓಟ್ ಕೊಟ್ಟಿದ್ರು. 10 ವರ್ಷ ಆಗಿತ್ತು ಅವ್ರಿಗೆ. ಸೊ ಬದಲಾವಣೆ ಬೇಕು ಅಂತಿತ್ತು. ನಾವೆಲ್ಲ ಕ್ಯಾಂಪೇನ್ ಹೋದಾಗ ಕೂಡ ನಮಗೆ ಜನ ಬಹಳ ವಿಶ್ವಾಸ ವ್ಯಕ್ತಪಡಿಸಿತ್ತು. ಸೊ ಇವತ್ತು ದೊಡ್ಡ ಬೆಂಬಲ ಸಿಕ್ಕಿದೆ. ಬಟ್ ನಮಗೆಲ್ಲ ಆಶ್ಚರ್ಯ ಏನಪ್ಪ ಅಂತಂದ್ರೆ ತಮಿಳುನಾಡು ಒಂದು ಹೊಸ ಯುಗ ಪ್ರಾರಂಭ ಆಗಿದೆ. ನೀವು ಅಂದ್ಕೊಂಡಿದ್ದು DMK ಬರುತ್ತೆ ಅಂತ ಹೆಚ್ಚು ಕಮ್ಮಿ. ಬಟ್ ಅಲ್ಲಿ ಬದಲಾಗಿದ್ದು ಮತ್ತೆ ಅಲ್ಲಿ ಜನರ ನಿರೀಕ್ಷೆನೇ ಬೇರೆ ಇತ್ತು. ನಾವು ರೀಡ್ ಮಾಡೋಕ್ಕಾಗಲಿಲ್ಲ. ಕೆಲವು ನಮ್ಮ ಲೋಕಲ್ ಲೀಡರ್ಸ್ ಹೇಳಿದ್ರು. ಬಟ್ ಆದರೆ ನಮ್ಮ 40 ವರ್ಷದ ಸಂಬಂಧ ನೆನಪಿಸ್ತಾನೆ ಬೇಕಾಗ್ತದೆ. ಒಟ್ಟಾಗಿ ರಾಹುಲ್ ಗಾಂಧಿ ಅವರು ಕಾಣಿಸ್ಕೊಳ್ಳಿಲ್ಲ ಅನ್ನುವಂಥದ್ದು ಕೂಡ ಕಾರಣ ಏನಂತ ಇದೆ ಸರ್. ಸ್ಟಾಲಿನ್ ಅವ್ರ ಜೊತೆ ಒಟ್ಟಾಗಿ ಅಲ್ಲಿ ವೇದಿಕೆಗಳನ್ನ ಹಂಚ್ಕೊಳ್ಳಿಲ್ಲ ಅನ್ನುವಂಥದ್ದು ನಾನು ಮಾತಾಡೋಕ್ಕಾಗಲ್ಲ. ಪಾರ್ಟಿ ಏನು ತೀರ್ಮಾನ ಮಾಡ್ತಾರೆ. ನಾವೆಲ್ಲ ಹೋಗಿದ್ದೀವಲ್ಲ, ನಾನು ಹಂಚ್ಕೊಂಡಿದ್ದೇನೆ. ಬಟ್ ಈ ಸೆಲೆಬ್ರಿಟಿ ಅಂದಿದ ತಕ್ಷಣ ಎಲ್ಲವೂ ಓಟ್ ಕನ್ವರ್ಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ವಿಮರ್ಶೆಗಳು ಬಂದಿತ್ತು. ಅವು ಒಂದು 30-40% ಓಟು ಮುಟ್ತದೆ ಅಂದ್ಕೊಂಡಿದ್ದೆ ನಾವು. ಬಟ್ ಇಷ್ಟು ಮೇಜರ್ ಶಿಫ್ಟ್ ಆಗ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. ಪೊಲಿಟಿಕಲ್ ರೀಡಿಂಗ್ ವಾಸ್ ರಾಂಗ್. ನಾನು ಈ ನಮ್ಮ ಬಾರ್ಡ್ಗಳೆಲ್ಲ ಹೋಗಿದ್ದಲ್ಲ, ನಮ್ಮೆಲ್ಲ ಅದನ್ನೆಲ್ಲ ಗಮನಿಸಿದ್ದೆ. ಸರ್, ಎಲ್ಲಕ್ಕಿಂತ ಆಶ್ಚರ್ಯ ನೀವು ಅಸ್ಸಾಂಗೆ ಹೋಗಿದ್ದು, ಅಲ್ಲಿ ನಿಮ್ಗೆ ಕೈ ಹಿಡಿಲಿಲ್ಲ ಅಂತ ಮತದಾರ. ನೀವು ಉಸ್ತುವಾರಿ ಇಲ್ಲ ರೀ, ಅಬ್ಸರ್ವರ್ ಆಗಿ ಅಷ್ಟೇ. ನಾನೇನು ಉಸ್ತುವಾರಿ ನೀವು ಅಲ್ಲೇ ಬೀಡು ಬಿಟ್ಟಿದ್ರಿ, ಹೋಗೋದು ಬರೋದು ಮಾಡ್ತಿದ್ರಿ. ನಮ್ಮ ಡ್ಯೂಟಿ ಪಾರ್ಟಿ ಏನ್ ಕೆಲಸ ಇರ್ತದೆ ಮಾಡಬೇಕಲ್ಲ. ನಾವು ಇನ್ನೂ ಸ್ವಲ್ಪ ಜಾಸ್ತಿ ಸೀಟ್ನ ನಿರೀಕ್ಷೆ ಮಾಡಿದ್ದು. ಒಂದು 50ವರೆಗೂ ನಾವು ಬರ್ತೀವಿ ಅಂತ ನಮಗೆ ನಿರೀಕ್ಷೆ ಇದೆ. ಲೋಕಲ್ ಅವರು 50 ಬಿಡ್ತೀವಿ ಅಂತ ಹೇಳಿದ್ರು. ಅಲ್ಲಿ ಏನು ಮಿಸ್ಟೇಕ್ ಆಯ್ತು ಅಂತ ನೀವು ಅಂದ್ಕೊಂಡಿದ್ದು ಬೇರೆ, ಆದ್ರೂ ಆಗಿದ್ದೇ ಬೇರೆ. ಅಲ್ಲಿ ಡಿಲಿಮಿಟೇಷನ್ ಇದೆಯಲ್ಲ, ಡಿಲಿಮಿಟೇಷನ್ಗೆ ಬಹಳ ಪ್ಲಾನ್ಡ್ ಆಗಿ ಡಿಲಿಮಿಟೇಷನ್ ಮಾಡಿದ್ದಾರೆ. ಎಲ್ಲ ಮೈನಾರಿಟೀಸ್ ಒಂದ್ ಕಡೆ ಶಿಫ್ಟ್ ಮಾಡಿ ಕಂಟಿನ್ಯೂ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ ಅಫಿಷಿಯಲ್ ಮಿಷನ್ ಇದೆ ಅಷ್ಟೇ. ವೆಸ್ಟ್ ಬೆಂಗಾಲ್ ಇಸ್ ಎಲೆಕ್ಷನ್ ಮಿಷನ್, ಅಫಿಷಿಯಲ್ ಮಿಷನ್ ಎಷ್ಟು ದುರುಪಯೋಗ ಮಾಡಬೇಕು ಮಾಡಿದ್ದಾರೆ. ಬಟ್ ಇಲ್ಲೆಲ್ಲ ಇತರೆ ಸ್ಟೇಟ್ಗಳಲ್ಲಿ ಇಲ್ಲದೆ ಇರುವಂತದ್ದು ಯಾಕೆ ವೆಸ್ಟ್ ಬೆಂಗಾಲ್ ಮಾತ್ರ ಯಾಕೆ ಆ ಎಕ್ಸ್ಪೆಕ್ಟೇಷನ್ ಇದೆ? ಮಾಡೋದು ಬಹಳ ಪ್ರಯತ್ನ ಮಾಡೋದು ಆಗಿಲ್ಲ. ಈಗೆಲ್ಲ ಹಾಕಿ ವೋಟ್ಗಳೆಲ್ಲ ಡಿಲೀಟ್ ಮಾಡಿ 2 ಲಕ್ಷಕ್ಕೂ ಹೆಚ್ಚು ಏನಪ್ಪ
ಹಲೋ, ಎಷ್ಟು ಹೊಂದಿದೆ? ಇನ್ನು 5 ಆಗುತ್ತೆ. 8,000 ಆಗಿದೆ ಅಂತ ರಿಲೀಜ್. 12 ಇತ್ತು ಅಂದ್ರು, 8,000. ದಾವಣಗೆರೆನಲ್ಲಿ ಆಲ್ಮೋಸ್ಟ್ 20,000 ರಿಂದ 30,000 ಲೀಡ್ ಬರಬೇಕಾಗಿತ್ತು, ಬಟ್ ಕಡಿಮೆ ಬರ್ತಾ ಇದೆ. ಏನು 20-30,000 ಇವೆಲ್ಲ ಗೊಂದಲ ಆದ್ಮೇಲೆ 20,000 ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಚುನಾವಣೆ ಕಂಫರ್ಟಬಲ್ ಆಗಿ ಗೆಲ್ತೀವಿ ಅನ್ನೋದು ನಮ್ಮ ವಿಶ್ವಾಸ. ಏನ್ ಕಾರಣ ಇವೆಲ್ಲ ನಾನು ಮಾತಾಡಕ್ ಹೋಗಲ್ಲ. ಈಗಾಗಲೇ ಬೆಳಗ್ಗೆ CM ಹೇಳಿದ್ದಾರೆ. ನಾನು ನಿನ್ನೆ ಅದ್ರ ಮೇಲೆ ವಾಪಸ್ ಆದಂತ ಎಲ್ಲ ಬೆಳವಣಿಗೆಗಳು ಒಂದು ರೀತಿ ಕೈಗನ್ನಡಿಯನ್ನ ಕಾಣ್ತಾ ಇದೆ ಸರ್. ಸದ್ಯದ ಲೆಕ್ಕಾಚಾರದ ಪರಿಸ್ಥಿತಿಗಳೆಲ್ಲ ಹೇಗೆ ನೋಡಿ. ಅಲ್ಪಸಂಖ್ಯಾತ ಮತಗಳು ಸ್ವಲ್ಪ ಕನ್ವರ್ಟ್ ಆಗಿ ರಿಸಲ್ಟ್ ಅಲ್ಲಿ ನೋಡಿದ್ರೆ ಸಿಪಿಐ ಏನಾದ್ರು ಲೈಟ್ ಆಗಿ ತಗೊಂಡಿದ್ದು ಕಾಂಗ್ರೆಸ್ ಪಾರ್ಟಿ ಅಂತ ಅನ್ಸುತ್ತೆ. ಈಗ ಸಿಪಿಐ ಏನು ಲೈಟ್ ಆಗಿ ತಗೊಂಡಿದ್ದಿಲ್ಲ. ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ. ಲೈಟ್ ಆಗಿ ತಗೊಂಡಿರೋದು ಮೈನಾರಿಟೀಸ್ ಸ್ಪೇಸ್ ಸ್ವಲ್ಪ ತಗೊಂಡು ಕೆಲವು ನಾಯಕರು ಮುಸ್ಲಿಂ ನಾಯಕರು ಕೆಲಸ ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರು. ಈ ರಿಸಲ್ಟ್ ಸ್ವಲ್ಪ ಆತರ ಅನಿಸ್ತಾ ಇದೆ. ಯಾಕಂದ್ರೆ ಒಂದು 15,000 ನಾನೇನು ಮಾತಾಡಲ್ಲ. ಚೀಫ್ ಮಿನಿಸ್ಟರ್ ಅಲ್ಲೇ ಮಾತಾಡಿದೆ. ನಮಗೆಲ್ಲ ರಿಪೋರ್ಟ್ಸ್ ಎಲ್ಲ ಬಂದಿದೆ. ಈಗ ಅದನ್ನೆಲ್ಲ ಡಿಸ್ಕಷನ್ ಸ್ಟೇಜ್ಗೆ ನಾನು ತಗೋದು ಇಷ್ಟ ಆಗುತ್ತೆ. ಮುಂದಕ್ಕೆ ಏನಾಗಬೇಕು ಆ ಕೆಲಸ ಮಾಡ್ಕೊಂಡು ಆಗು ಹೋಗುಗಳ ಬಗ್ಗೆ ನಾವು ಲೆಕ್ಕಾಚಾರ ಹಾಕೋದೇ ದಾವಣಗೆರೆಯಲ್ಲಿ ಬೈ ಚಾನ್ಸ್ ಏನಾದ್ರು ಸರ್ ಕೊನೆ ಹಂತದಲ್ಲಿ ಸೋಲ್ ಏನಾದ್ರು ಆಯ್ತು ಅಂದ್ರೆ ಆವಾಗ ಯಾವ್ದಾದ್ರು ಲೀಡರ್ ಮೇಲೆ ಆಕ್ಷನ್ ಆಗ್ಬೋದಾ? ಸೋಲು ಗೆಲುವೆಲ್ಲ ಡಿಫ್ರೆಂಟ್. ಅದೆಲ್ಲ ಪಬ್ಲಿಕ್ ಅಲ್ಲಿ ಮೀಡಿಯಾ ಮುಂದೆ ಮಾತಾಡೋಷ್ಟು ಮೂರ್ಖ ನಾನಲ್ಲ. ನನ್ನ ಯಾರೋ ರೋಡಲ್ಲಿ ಏನೋ ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತಾರಲ್ಲ, ಆ ರೀತಿ ನನಗೆಲ್ಲ ಕ್ವಶನ್ಗಳನ್ನೆಲ್ಲ ಹಾಕಿಸ್ಕೊಳ್ಳಿ. ಸರ್, ಒಟ್ಟಾರೆ 5 ರಾಜ್ಯದ ಚುನಾವಣೆ ರಾಜ್ಯದ ಉಪಚುನಾವಣೆ ಎಲ್ಲಾ ರಿಸಲ್ಟ್ ರಾಜ್ಯದಲ್ಲಿ ಏನಾದ್ರೂ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ ಅಥವಾ ಇಲ್ಲೇನಾದ್ರೂ ವಿಶೇಷ? ನಮ್ಮ ರಾಜ್ಯಕ್ಕೇನು ಆಗಲ್ಲ ಬಿಡಿ. ಕೆಲವೆಲ್ಲ ಬಹಳ ಖುಷಿಯಾಗಿರ್ಬೋದು, ಕೆಲವು ಬೇಜಾರಾಗ್ಬೋದು. ನಮ್ಮ ರಾಜ್ಯದಲ್ಲಿ ಇವೆಲ್ಲ ಡಬಲ್ ಇಂಜಿನ್ ಸರ್ಕಾರ ಇದ್ದರೂ ಏನು ಮಾಡೋಕ್ಕಾಗಿಲ್ಲ. ಆಯ್ತು, ನಿನ್ನೆ ವಿಚಾರಕ್ಕೆ ಬರ್ತೀನಿ. ನಿನ್ನೆ ಏನು ಚಿಕ್ಕಮಗಳೂರಿನಲ್ಲಿ ಶೃಂಗೇರಿಯಲ್ಲಿ ನಡೆದಿದೆ, ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾದಂಥ ಒಂದು ಕ್ರೈಮ್. ಏನು ಕೌಂಟಿಂಗ್ ಬಾಕ್ಸ್ ನ ಓಪನ್ ಮಾಡಿದ್ದಾರೆ. ಡಿಕ್ಲೇರ್ ಆಗಿದ್ದಂತ ಸರಿಯಾಗಿದ್ದಂತ ಬ್ಯಾಲೆಟ್ ಪೇಪರ್ನ ತೆಗೆದುಕೊಂಡು ಕೆಲವನ್ನ ಉಪಯೋಗಿಸಿಕೊಂಡು ಕ್ಯಾಂಡಿಡೇಟ್ಗೆ ಬಿದ್ದಂತ ವೋಟ್ ಮೇಲೆ ವೋಟ್ ಜೊತೆಗೆ ಇನ್ನೊಬ್ಬರಿಗೆ ಮಾರ್ಕ್ ಮಾಡಿದ್ದಾರೆ. ಎಂಟೈರ್ ಬಂಡ್ಲುಗಳು ಅವೆಲ್ಲ ಕೂಡ ವ್ಯಾಲಿಡ್ ಅಂತ ಡಿಸಿಷನ್ ಆದ್ಮೇಲೆ ಪ್ರತಿಯೊಂದು ವೋಟನ್ನು ಕೂಡ ತೋರಿಸಿರ್ತಾರೆ. ನೋಡಿ, ರಾಜೇಗೌಡರು ಬಿದ್ದಿದೆ, ಯುವರಾಜ್ ಬಿದ್ದಿದೆ ಅಂತೇಳಿ ವೋಟ್ನ ತೋರಿಸಿರ್ತಾರೆ. ಅದನ್ನೆಲ್ಲ ಕ್ಯಾಮ್ರಾ ಕೂಡ ನಡೆದಿರ್ತದೆ. ಅದೆಲ್ಲ ಬಂಡ್ಲ ಆದ್ಮೇಲೆ ಬಂಡ್ಲೆಲ್ಲ ಹಾಕಿ ಒಳಗಡೆ ಹಾಕಿದ್ಮೇಲೆ ತಿರ್ಗಾ ಟ್ಯಾಂಪರ್ ಮಾಡಿ ಅದನ್ನ ಎತ್ಕೊಂಡು ಆ ಕಂಪ್ಲೀಟ್ ಎಷ್ಟು ವೋಟ್ ಇದೆ ಅಷ್ಟಕ್ಕೂ ಕೂಡ ಒಂದೊಂದು ವೋಟ್ನ ಆಡ್ ಮಾಡಿಬಿಟ್ಟು ಒಂದೊಂದು ಇದನ್ನ ಮಾರ್ಕ್ ಮಾಡಿಬಿಟ್ಟು ಅದನ್ನ ಇನ್ವ್ಯಾಲಿಡ್ ತರ ಮಾಡಿದ್ದಾರೆ. ಮಾಡಿಬಿಟ್ಟು ಬರೀ ಅದನ್ನು ಮಾತ್ರ ಕೌಂಟಿಂಗ್ ಆಗಬೇಕು ಅಂತೇಳಿ ಕೌಂಟಿಂಗ್ ಕೋರ್ಟ್ಗೆ ಹೋಗ್ಬಿಟ್ಟು ಕೋರ್ಟಿಂದ ಆರ್ಡರ್ ತೆಗೆದುಕೊಂಡು ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ದೊಡ್ಡ ತನಿಖೆ ಅವಶ್ಯಕತೆ ಇದೆ. ನಾನು ಎಲೆಕ್ಷನ್ ಕಮಿಷನ್ ಹತ್ರ ಅವರು ಕೂಡ ಇದ್ರ ಬಗ್ಗೆ ಈಗಾಗಲೇ ರೆಕಾರ್ಡ್ ಮಾಡಿದ್ದಾರೆ. ಏನು ಮೊದಲು ರಿಸಲ್ಟ್ ಆಗಿತ್ತು ಅದನ್ನ ಎಲ್ಲಾ ಪಾರ್ಟಿಯವರು ಕೂಡ ಸಿಗ್ನೇಚರ್ ಮಾಡಿದ್ದಾರೆ, ನನಗೆ ತಂದು ತೋರಿಸಿದ್ದಾರೆ. ಆ ಬ್ಯಾಲೆಟ್ ಅಲ್ಲಿ ಇದ್ದಿದ್ದನ್ನ ಎಲ್ಲಾ ಪಾರ್ಟಿಯವರು ಕೂಡ ಸೈನ್ ಮಾಡಿದ್ದಾರೆ. ಈಗ ಅದು ನೆಕ್ಸ್ಟ್ ತಿರ್ಗಾ ಬಂದಾಗ ಒಂದೊಂದು ವೋಟ್ನ ಒಬ್ಬರಿಗೆ ಇದ್ದಿದ್ದ ವೋಟ್ ಜೊತೆಗೆ ಇನ್ನೊಂದೊಂದು ವೋಟ್ನ ಬರೆದಿದ್ದಾರೆ. ಇದು ಕಂಪ್ಲೇಂಟ್ ಕೂಡ ಆಗಿದೆ. ಇದು ಅವರು ಕೋರ್ಟ್ಗೆ ಕಳಿಸಬೇಕಾಗಿತ್ತು ರಿಟರ್ನಿಂಗ್ ಆಫೀಸರ್. ಸಂಬಂಧಪಟ್ಟಂತ ಎಲೆಕ್ಷನ್ ಆಫೀಸರ್ ಯಾರಿದ್ರು ಅಬ್ಸರ್ವ್ ಇದ್ರು ಅದನ್ನೆಲ್ಲ ಗಮನಿಸಿದ್ದಾರೆ. ಬಹುಶಃ ಎಲ್ಲ ರಿಪೋರ್ಟ್ ಮಾಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇದೊಂದು ದೊಡ್ಡ ಟೆಸ್ಟ್ ಕೇಸ್ ಇಡೀ ರಾಜ್ಯಕ್ಕೆ. ಹಿಂದೆ ಯಾವುದೋ ಕೋಆಪರೇಟಿವ್ ಎಲೆಕ್ಷನ್ ಅಲ್ಲಿ ಒಬ್ಬ ಲೀಡರು ಹೆಸರು ಬೇಡ ಒಂದು ಬ್ಯಾಲೆಟ್ ಪೇಪರ್ ಅನ್ನು ನುಗ್ಬಿಟ್ಟಿದ್ದ.
ನನಗೆ ನೆನಪಿದೆ ಒಂದು ಬ್ಯಾಲೆಟ್ ಯಾವುದೋ ಯುರೋಪಿಯನ್ ಎಲೆಕ್ಷನ್ ಈಗ ಈ ರೀತಿ ಮಾರ್ಕ್ ಮಾಡಿ ಅದನ್ನೆಲ್ಲ ಕೂಡ ಇನ್ವ್ಯಾಲಿಡ್ ತರ ಮಾಡಿ ಈ ಕುತಂತ್ರ ನಡೆಸಿ ಈ ಒಳಗಡೆ ಹೋಗಿ ಇರುವಂತ ನಮ್ಮ ಅಧಿಕಾರಿಗಳನ್ನ ಮಿಸ್ಯೂಸ್ ಮಾಡಿಕೊಂಡು ಮಾಡಿರೋದು ಇದ್ರ ಬಗ್ಗೆ ತನಿಖೆ ಅವಶ್ಯಕತೆ ಇದೆ. ಕಂಪ್ಲೇಂಟ್ ಫೈಲ್ ಆಗಿದೆ. ನಾವು ಇದನ್ನ ಪೊಲಿಟಿಕಲಿ ಸರ್ಕಾರದ ಮಟ್ಟದಲ್ಲಿ ಮತ್ತು ಎಲೆಕ್ಷನ್ ಕಮಿಷನ್ ಅಂತ ಮಾತಾಡಿ ಇದರ ಬಗ್ಗೆ ಒಂದು ದೊಡ್ಡ ತನಿಖೆಗೆ ಆದೇಶ ಮಾಡಿಸ್ತೀವಿ. ಲೀಗಲಿ ಏನ್ ಫೈಟ್ ಮಾಡಬೇಕು ಮಾಡಿ. ಈಗ ಸದ್ಯಕ್ಕೆ ಗೆದ್ದಿದ್ದೀವಿ ಅಂತ ಬಂದಿರ್ಬೋದು, ನಮ್ಮ ಲೆಕ್ಕಕ್ಕೆ ಅವ್ರು ಗೆದ್ದಿದ್ದೀವಿ ಅಂತ ನಾವು ಇಟ್ಕೊಳ್ಳೋದಿಲ್ಲ. ಡೇ ಒನ್ನಿಂದನೂ ಕೂಡ ರಾಜೇಗೌಡರ ಮೇಲೆ ಅವರ ಆಸ್ತಿ ವಿಚಾರದಲ್ಲಿ ಬೇರೆ ವಿಚಾರದಲ್ಲಿ ಐ ಥಿಂಕ್ ಇಂಥ ದೊಡ್ಡ ಕ್ರಿಮಿನಲ್ಗಳು ಇದ್ದಾರೆ ಬಿಜೆಪಿನೇ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲೆಕ್ಷನ್ ಗೆಲ್ತಾರೆ ಸೋಲ್ತಾರೆ ಅದು ಬೇರೆ ವಿಚಾರ. ಇಷ್ಟು ದೊಡ್ಡ ಷಡ್ಯಂತ್ರ ಇದೆಯಲ್ಲ, ನಮಗೆ ದೊಡ್ಡ ಶಾಕಿಂಗ್ ಇದು. ನಾವು ಬೇರೆ ಓಟ್ ಬಂದಾಗ ಮಧ್ಯೆ ಇದ್ದಾಗ ಒಂದು ಎಲೆಕ್ಷನ್ ಆಫೀಸರ್ ಒಂದು ಡಿಸಿಷನ್ ತಗೊಳ್ಳೋದು ಇವೆಲ್ಲ ಕೆಲವೆಲ್ಲ ನಾನು ಗಮನಿಸಿದ್ದೀನಿ. ಈ ರೀತಿ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಸೆನ್ಸ್ ತರ ನಡೆಸಿದ್ದಾರೆ. ನಾವು ನಮಗೆ ಈ ತರ ಅನುಮಾನ ಇದ್ರೆ ನಾವು ಸುಪ್ರೀಂ ಕೋರ್ಟ್ ಹೋಗ್ತಿದ್ದೋ ಹೈಕೋರ್ಟ್ ಡಿಸಿಷನ್ ಮೇಲೆ. ಈಗ ಅವರು ಗಾಯತ್ರಿ ಶಾಂತನಗೌಡದು ಕೌಂಟಿಂಗ್ ಆಯ್ತು. ಇವತ್ತವರೆಗೂ ಕೂಡ ಒಂದು ವರ್ಷ ಆದ್ರೂ ಇನ್ನ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ಅದೆಲ್ಲ ಬಹಳ ಬುದ್ಧಿವಂತಿಕೆಯಿಂದ ಕೋರ್ಟಲ್ಲಿ ಬ್ಲಾಕ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇವತ್ತವರೆಗೂ ಬರೀ 12 ಓಟಲ್ಲಿ ಸೌಮ್ಯ ರೆಡ್ಡಿದ್ದು ಇವತ್ತವರೆಗೂ ಕೂಡ ಅದೊಂದು ಕೌಂಟಿಂಗ್ ಆಗಿಲ್ಲ. ಇದು ಮಾತ್ರ ಹೆಂಗ್ ಕೌಂಟಿಂಗ್ ಆಗುತ್ತದೆ? ಆ ಎರಡು ಮೂವ್ ಆಗುತ್ತೆ ಸರ್. ಆ ಎರಡನ್ನು ಮೂವ್ ಮಾಡೋ ಪ್ಲಾನ್ ಇದೆ. ಎಲ್ಲ ಮೂವ್ ನಡೀತಾ ಇದೆ. ನಾನು ಇದನ್ನ ವಿಚಾರ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಥ್ಯಾಂಕ್ ಯು. ಸರ್, ಈಗ ಜೆಡಿಎಸ್ ಅವರು ಅಂದ್ರೆ ಈಗ ಬ್ಯಾಲೆಟ್ ಪೇಪರ್ನ ನೆಕ್ಸ್ಟ್ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಗೆ ಬಳಸ್ತಾ ಇದ್ದೀರಾ. ಇದನ್ನ ನೋಡಿದ್ರೆ ಫಲಿತಾಂಶ ನೋಡೋದಕ್ಕೆ ಶೃಂಗೇರಿದು ಮುಂದೆ ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಾರೆ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಅಂತ ಟ್ವೀಟ್ ಮಾಡಿದ್ದಾರೆ. ಮಾತಾಡೋಣ ಬಿಡಿ ಅವ್ರ ಹತ್ರ. ಆಮೇಲೆ ಅಷ್ಟು ಅವ್ರು ಎಲೆಕ್ಷನ್ ನಿಂತ್ಕೊಳ್ಳಿಲ್ಲ. ಆಮೇಲೆ ನಿಂತ್ಕೊಳ್ತಾರೋ ಬಿಡ್ತಾರೋ, ಬಿಜೆಪಿ ಜೊತೆ ಮರ್ಜ್ ಆಯ್ತಾರೋ ಇಲ್ಲ ನೋಡೋಣ. ಫಸ್ಟ್ ಅವ್ರು ಹೇಳ್ತಾ ಇದಾರಲ್ಲ, ಜೆಡಿಎಸ್ ಅವರು ಹೇಳ್ತಾ ಇದಾರೆ ಅಂತ ಅಂದ್ಮೇಲೆ ಪಾಠ ಹೇಳ್ಕೊಡ್ತಾ ಇದಾರಲ್ಲ ಅವರು. ಕೇಂದ್ರ ಸರ್ಕಾರವನ್ನು ಅಪೋಸ್ ಮಾಡುವಂತಹ ರಾಜ್ಯಗಳು ಅಂದ್ರೆ ಪಶ್ಚಿಮ ಬಂಗಾಳ, ತಮಿಳುನಾಡು ಮತ್ತು ಕೇರಳದಲ್ಲಿ. ಬಟ್ ಕೇರಳ ಹೆಂಗೋ UDF ಬಂತು. ಬಟ್ ತಮಿಳುನಾಡು ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಸ್ವಲ್ಪ ಬಿಜೆಪಿಗೆ ಪ್ಲಸ್ ಆಯ್ತು ಅಂತ. ಇವಾಗ ಕೇಂದ್ರ ಸರ್ಕಾರವನ್ನ ಎಲ್ಲ ವಿಚಾರದಲ್ಲೂ ಒಂದು ತೆರಿಗೆ ವಿಚಾರ ಆಗಿರ್ಬೋದು, ಭಾಷೆ ವಿಚಾರವಾಗಿರ್ಬೋದು, ಎಲ್ಲ ವಿಚಾರದಲ್ಲೂ ಒಂದು ಸ್ಟ್ರಾಂಗ್ ಆಗಿ ಅಪೋಸ್ ಮಾಡುವಂತದ್ದು. ಬಟ್ ಈಗ ಬಿಜೆಪಿ ಲೀಡ್ ಬರ್ತಾ ಇದೆ ಈ ಭಾಗದಲ್ಲಿ. ಎಲ್ಲ ಆಮೇಲೆ ಮಾತಾಡೋಣ.